ನಮಸ್ಕಾರ ಎಲ್ರಿಗೂ. ಸ್ವರ್ಣಾಕರ್ಷಣ ಭೈರವರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಎಷ್ಟೋ ಹಬ್ಬಗಳು, ವ್ರತಗಳು, ಲಕ್ಷ್ಮೀ ಪೂಜೆ, ಕುಬೇರ ಪೂಜೆ ಪ್ರತಿಯೊಂದನ್ನು ಮಾಡ್ತೀರ. ಆದರೆ ಸ್ವರ್ಣಾಕರ್ಷಣ ಭೈರವರ ಪೂಜೆ ತಿಳಿದವರು ಮಾತ್ರ ಮಾಡ್ತಾರೆ. ಆದ್ದರಿಂದ ಇದು ಎಲ್ಲರಿಗೂ ತಿಳಿಲಿ ಅಂತ ನಾನು ನಿಮಗಿವತ್ತು ಸ್ವರ್ಣಾಕರ್ಷಣ ಭೈರವರ ಮಂತ್ರ ಕೊಡ್ತಾ ಇದ್ದೀನಿ. ಹಾಗೆ ಪೂಜಾ ವಿಧಾನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ನೀವು ಇದನ್ನ ಪ್ರಾರಂಭ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಮಂತ್ರನ ಆಲ್ಮೋಸ್ಟ್ ಯಾರೂ ತಿಳಿಸಿಲ್ಲ ಅಂತ ಅನ್ಕೋತೀನಿ. ಆದರೆ ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅಂತ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ತುಂಬ ಶ್ರದ್ಧೆ ನಿಷ್ಠೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಆ ಸ್ವರ್ಣಾಕರ್ಷಣ ಭೈರವ ನಿಮಗೆ ಒಲ್ದೇ ಒಲಿತಾರೆ. ಲಕ್ಷ್ಮೀ ದೇವಿ ಹಾಗೂ ಕುಬೇರರಿಗೆ ಅವರ ಸಂಪತ್ತನ್ನು ಹಿಂದಿರುಗಿಸಿ ಕೊಟ್ಟಂತಹ ಒಂದು ಭೈರವ ಸ್ವರ್ಣಾಕರ್ಷಣ ಭೈರವ ಆಗಿರುತ್ತೆ. ನಿಮಗೆ ಅಷ್ಟಭೈರವರು ಗೊತ್ತಿದೆ, ಕಾಲಭೈರವರು ಗೊತ್ತಿದೆ, ಪ್ರತಿಯೊಬ್ಬ ಭೈರವರು ಗೊತ್ತಿರುತ್ತೆ. ಭೈರವ ಅನ್ನೋದು ಶಿವನ ಒಂದು ಗಣ ಆಗಿರುತ್ತೆ. ಇವರು ತುಂಬ ಉಗ್ರವಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ಆದರೆ ಅದೇ ಉಗ್ರ ರೂಪವಾದಂತಹ ಶಿವ ನಮಗೆ ಸಂಪತ್ತನ್ನು ಕೂಡ ಕೊಡ್ತಾನೆ ಅಂತ ಹೇಳೋದು ಅಷ್ಟೇ ಸತ್ಯದ ಮಾತಾಗಿದೆ. ಆದ್ದರಿಂದ ಬನ್ನಿ ಇವತ್ತು ನಾವು ಸ್ವರ್ಣಾಕರ್ಷಣ ಭೈರವರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದನ್ನ ವ್ರತನ ನಾವು ಹೇಗೆ ಮಾಡಬೇಕು, ಇದನ್ನ ನೀವು ವ್ರತ ಅಂತಾದರೂ ಮಾಡ್ಬೋದು ಅಥವಾ ಈ ಮಂತ್ರನ ಸಿದ್ಧಿ ಆದರೂ ಮಾಡ್ಕೋಬೋದು. ಆದ್ದರಿಂದ ಮಂತ್ರ ಕೂಡ ಕೊಡ್ತಾ ಇದ್ದೀನಿ, ಅಥವಾ ವ್ರತದ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅವರು ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ. ಇಲ್ಲ ನಾನು ಇಷ್ಟು ದಿನಗಳ ಕಾಲ ಅಂತ ಹೇಳ್ತೀನಿ. ನಾನು ಇಂಥ ಸಂದರ್ಭದಲ್ಲಿ ನಾನು ವ್ರತ ಥರ ಮಾಡಿ ನಾನು ಏನು ಸ್ವರ್ಣಾಕರ್ಷಣ ಭೈರವ್ರನ್ನ ನಾನು ಹೋಲಿಸ್ಕೋತೀನಿ ಅಂತ ಹೇಳಿದ್ರೆ ನಿಮ್ಮ ಇಷ್ಟ. ಯಾಕೆಂತೇಳಿದ್ರೆ ಅವರವರಿಗೆ ಅನುಕೂಲ ಆದಂಥದ್ದು ಅವ್ರವ್ರು ಮಾಡ್ಕೊಳ್ಳಿ. ಬನ್ನಿ, ಸ್ವರ್ಣಾಕರ್ಷಣ ಭೈರವ ಅಂದರೆ ಯಾರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸಮುದ್ರ ಮಂಥನದ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಸಮುದ್ರ ಮಂಥನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಬರುತ್ತೆ. ಇದು ಸಮುದ್ರ ಮಂಥನದಲ್ಲಿ ದೇವತೆಗಳು ಮತ್ತು ದಾನವರು ಅಂದರೆ ರಾಕ್ಷಸರು ಇಬ್ಬರು ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ನಮಗೆ ಸಿಗುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಕುಬೇರ ಮತ್ತು ಲಕ್ಷ್ಮಿಯ ಒಂದು ಏನು ಸಂಪತ್ತಿದೆ ಅದು ನಷ್ಟ ಆಗುತ್ತೆ. ಅಂಥ ಒಂದು ನಷ್ಟ ಆದಾಗ ಇವರಿಬ್ಬರಿಗೆ ಆಲೋಚನೆ ಸ್ಟಾರ್ಟ್ ಆಗುತ್ತೆ. ಏಕೆಂತೇಳಿದ್ರೆ ಕುಬೇರ ನಮ್ಮ ಭೂಮಿಲಿರೋಂತಹ ಎಲ್ಲ ಏನು ನಿಧಿ ಆಗಿರ್ಬೋದು ಅಥವಾ ಏನು ಸಂಪತ್ತು ಸಮೃದ್ಧಿ ಈ ಥರದನ್ನೆಲ್ಲ ಕಾಯ್ತಾ ಇರೋನು. ಆದರೆ ಲಕ್ಷ್ಮೀ ದೇವಿ ಸಂಪತ್ತುಗಳ ಒಂದು ದೇವತೆ ಆಗಿರ್ತಾಳೆ. ಯಾವುದೇ ರೀತಿಯ ಸುಖ ಸಮೃದ್ಧಿ ಸಂಪತ್ತು, ನೀವು ಹಣ ಅಂತಂದ್ರೂ ಅಂದ್ಕೊಳ್ಳಿ ಅಥವಾ ಏನು ಒಡವೆ ಆಸ್ತಿ ಈ ಥರದ್ದು ಅಂತಾದ್ರೂ ಅಂದ್ಕೊಳ್ಳಿ, ಒಂದು ಸಂಪತ್ತನ್ನ ಹೊಂದಿರೋಂಥ ಅಧಿದೇವತೆ ಲಕ್ಷ್ಮಿ ಆಗಿರ್ತಾರೆ. ಆದರೆ ಇವರಿಬ್ಬರಿಂದನೂ ಸಮುದ್ರ ಮಂಥನ ಸಂದರ್ಭದಲ್ಲಿ ಅವರ ಸಂಪತ್ತು ಅನ್ನೋದು ಕಳೆದೋಗುತ್ತೆ. ಆವಾಗ ಇವರು ತುಂಬ ಚಿಂತೆಗೀಡಾಗ್ತಾರೆ. ನಂತರ ಏನು ಮಾಡ್ತಾರೆ, ಶಿವ ನಂದಿ ಮೂಲಕ ಸ್ವರ್ಣಾಕರ್ಷಣ ಭೈರವರ ಬಗ್ಗೆ ಇವರಿಗೆ ತಿಳಿಸ್ತಾರೆ. ಅಂದರೆ ಕುಬೇರನಿಗೆ ಮತ್ತು ಲಕ್ಷ್ಮಿಗೆ. ಹಾಗೆ ಬದರಿನಾಥದಲ್ಲಿ ಹೋಗಿ ತಪಸ್ಸು ಮಾಡೋಕ್ಕೆ ಕೂಡ ಸೂಚನೆ ನೀಡಲಾಗುತ್ತೆ. ನಂತರ ಇವರಿಬ್ಬರು ಅಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ ಬದರಿನಾಥದಲ್ಲಿ. ನಂತರ ಏನು ಕಳ್ಕೊಂಡಿದ್ರು ಸಂಪತ್ತು ಅದೆಲ್ಲನೂ ಕೂಡ ಈ ಸ್ವರ್ಣಾಕರ್ಷಣ ಭೈರವರ ಒಂದು ಮಂತ್ರದ ಶಕ್ತಿಯಿಂದ ಮತ್ತೆ ಅವರಿಗೆ ಮರುಕಳಿಸ್ತದೆ. ಹೀಗೆ ಲಕ್ಷ್ಮಿ ಮತ್ತು ಕುಬೇರ ಇವರಿಬ್ಬರು ತಾವು ಕಳ್ಕೊಂಡಿದ್ದಂತಹ ಸಕಲ ಸಂಪತ್ತನ್ನು ಕೂಡ ಮತ್ತೆ ಪಡ್ಕೋತಾರೆ. ಇದು ಪುರಾಣಗಳಲ್ಲಿ ಇರುವಂತಹ ಒಂದು ಕಥೆಯಾಗಿರುತ್ತೆ. ಅದರಲ್ಲಿ ಒಂದು ಚಿಕ್ಕ ಭಾಗ ಅಂದರೆ ಒಂದು ಪಾಯಿಂಟ್ ಅಷ್ಟೇ ನಿಮಗೆ ಹೇಳಿದ್ದೀನಿ. ಏಕೆಂದರೆ ಕಥೆಗಳೆಲ್ಲ ಹೇಳೋಕ್ಕೋದ್ರೆ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಒಂದೇ ಒಂದು ಪಾಯಿಂಟ್ ಅಷ್ಟು ಮಾತ್ರ ಹೇಳಿದ್ದೀನಿ. ಹಾಗಿದ್ರೆ ಬನ್ನಿ, ಈ ಸ್ವರ್ಣ ಭೈರವರನ್ನ ಆರಾಧನೆ ನಾವು ಯಾವ ರೀತಿ ಮಾಡಬೇಕು, ಇದು ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಮೊದಲು ತಿಳಿಸ್ತೀನಿ. ನೋಡಿ, ನಿಮಗೆ ದಟ್ಟ ದಾರಿದ್ರ್ಯ ಇರುತ್ತೆ. ಎಷ್ಟೇ ದುಡಿದ್ರೂ ನಿಮಗೆ ಕೈಲಿ ದುಡ್ಡು ನಿಲ್ಲಲ್ಲ. ಮತ್ತು ಏನೇ ಮಾಡಿದ್ರೂ ನಮ್ಮ ಮನೇಲಿ ಸಂಪತ್ತು ಅನ್ನೋದಿಲ್ಲ, ಎಲ್ಲ ಕಳ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಮನೆ ಮಾರೋ ಪರಿಸ್ಥಿತಿ ಇರುತ್ತೆ, ಒಡವೆಗಳು ಮಾರೋಂಥ ಪರಿಸ್ಥಿತಿ ಇರುತ್ತೆ.
ಎಷ್ಟೇ ದುಡಿದ್ರೂ ಕೈಲಿ ಹಣ ನಿಲ್ಲಲ್ಲ. ನಾವು ಏನೇ ಮಾಡಿದ್ರೂ ಒಂದು 3 ಕಾಸು ಕೂಡಿಡೋಕ್ಕಾಗ್ತಾಯಿಲ್ಲ. ನಮಗೆ ಬೆಳಗ್ಗೆ ಊಟಕ್ಕಿದ್ರೆ ಮಧ್ಯಾಹ್ನಕ್ಕೆ ಯೋಚನೆ ಆಗುತ್ತೆ ಏನು ತಿನ್ನಬೇಕು ಅಂತ. ಅದು ಒಪ್ಪೊತ್ತು ತಿಂದು ಬದುಕೋಂಥ ಪರಿಸ್ಥಿತಿ. ಇಲ್ಲ ಅದೂ ಇಲ್ಲ, ಇರೋದು ಬರೋದೆಲ್ಲ ಮಾರ್ಕೊಂಡು ತಿಂದಿದ್ದಾಯಿತು, ಇನ್ನೇನು ಅನ್ನೋ ಮಟ್ಟಿಗೆ ತುಂಬ ದಟ್ಟ ದಾರಿದ್ರ್ಯ ಇರ್ತದೆ ಕೆಲವರಿಗೆ. ಇನ್ನು ಕೆಲವರು ಚೆನ್ನಾಗಿರ್ತಾರೆ, ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತಾರೆ, ಅವ್ರಿಗೇನಪ್ಪ ಕಡಿಮೆ, ಅವರೆಲ್ಲದರಲ್ಲೂ ಚೆನ್ನಾಗಿದ್ದಾರೆ ಅಂತ ಜನಗಳು ಹೇಳ್ಕೊತಾ ಇರ್ತಾರೆ. ಆದರೆ ಪಾಪ ಅವರು ಒಳಗೆ ಇರೋಂತಹ ಕಷ್ಟಗಳು ಅವರಿಗೆ ಗೊತ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸ್ವರ್ಣ ಭೈರವರನ್ನ ಆರಾಧನೆ ಮಾಡಿದ್ರೆ ನೀವೇನು ದುಡಿತೀರ ಅದು ನಿಮಗೆ ಒಂದು ಕೈಯಲ್ಲಿ ನಿಲ್ಲೋ ಒಂದು ಭಾಗ್ಯ ಬರುತ್ತೆ. ಹಾಗೆಯೇ ನೀವು ಸಂಪತ್ತನ್ನು ಹೊಂದೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅವಕಾಶಗಳು ತನ್ನಿಂದಾನೇ ಅದು ಕೂಡ್ಕೊಂಡು ಬರುತ್ತೆ. ಆದರೆ ನಿಮಗೆ ನಂಬಿಕೆ, ಭಕ್ತಿ ಎರಡೂ ಮುಖ್ಯ ಇರುತ್ತೆ. ಸುಮ್ಮನೆ ಏನೋ ಹೇಳಿದ್ರು ನಾವು ಆ ಥರ ಮಾಡಿಬಿಡ್ತೀವಿ, ಮಾಡಿದ ತಕ್ಷಣ ಬಂದುಬಿಡುತ್ತೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಬರೋಲ್ಲ. ಈಗಲೇ ಹೇಳಿದ್ದೀನಿ, ತಕ್ಷಣಕ್ಕೆ ಬರೋಲ್ಲ. ಅದು ಕಾಲಕ್ರಮೇಣ. ಯಾಕೆಂತೇಳಿದ್ರೆ ಎಲ್ಲರೂ ಪುಣ್ಯವಂತರಲ್ಲ. ಏನಾದ್ರು ಒಂದು ತಪ್ಪು ಮಾಡಿರ್ತಾರೆ, ಏನಾದ್ರು ಒಂದು ಪಾಪ ನಿಮ್ಮ ಹೆಸರಲ್ಲಿ ಇದ್ದೇ ಇರುತ್ತೆ. ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಆದ್ದರಿಂದ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳೆಲ್ಲ ಕಳ್ಕೊಂಡು ನಾವೊಂದು ಒಳ್ಳೆ ಸ್ಥಿತಿಗೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಸ್ವರ್ಣ ಭೈರವರನ್ನ ನಾವು ಆರಾಧನೆ ಮಾಡಬೇಕು. ಇದನ್ನ ನೀವು ವ್ರತ ಥರ ಮಾಡೋದು ಹೇಗೆ ಅಂತ ಮೊದಲಿಗೆ ತಿಳಿಸ್ತೀನಿ. ಪ್ರತಿ ತಿಂಗಳು ಕಾಲಾಷ್ಟಮಿ ಅಂತ ಒಂದು ಬರುತ್ತೆ. ಆ ಕಾಲ ಅಂದರೆ ಕೃಷ್ಣ ಪಕ್ಷದಲ್ಲಿ ಬರುತ್ತೆ, ಶುಕ್ಲ ಪಕ್ಷ ಅಲ್ಲ, ಕೃಷ್ಣ ಪಕ್ಷದಲ್ಲಿ ಬರುವಂತಹ ಕಾಲಾಷ್ಟಮಿ ದಿನ ನೀವು ಈ ಸ್ವರ್ಣ ಭೈರವರನ್ನ ನೀವು ಆರಾಧನೆ ಮಾಡಬಹುದು. ಕಾಲ ಭೈರವರಿಗೆ ಬೂದುಕುಂಬಳ ದೀಪ ಅಂದರೆ ತುಂಬ ಅಚ್ಚುಮೆಚ್ಚು. ಆದರೆ ನೀವು ಬೂದುಕುಂಬಳಕಾಯಿ ದೀಪನ ಮನೇಲಿ ಹಚ್ಚೋ ಹಾಗಿಲ್ಲ. ಆದ್ದರಿಂದ ಒಂದು ತೆಂಗಿನಕಾಯಿ ದೀಪ ಅಥವಾ ತುಪ್ಪದ ದೀಪ ಹಚ್ಚಿ ನೀವು ಆರಾಧನೆ ಮಾಡಬೇಕಾಗುತ್ತೆ. ತುಪ್ಪದ ದೀಪನ ಯಾವುದೇ ಕಾರಣಕ್ಕೂ ಕಾಮಾಕ್ಷಿ ದೀಪ ಬರುತ್ತಲ್ಲ ಅದರಲ್ಲಿ ಹಚ್ಚಬಾರ್ದು, ಮಣ್ಣಿನ ದೀಪದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು. ಒಂದು ಅಷ್ಟದಳ ರಂಗೋಲೆ ಬರ್ಕೊಳ್ಳಿ, ಅದರಲ್ಲಿ ಮಲ್ಲಿಗೆ ಹೂವು, ಪರಿಮಳ ಬರೋಂತಹ ಹೂವು ಹಾಕಿ ಅಲಂಕಾರ ಮಾಡಿ, ಅರಿಶಿಣ ಕುಂಕುಮ ಎಲ್ಲ ಹಾಕಿ, ನಿಮ್ಮ ಹತ್ರ ಇರುವಂಥ ಒಡವೆಗಳು ಏನಿರುತ್ತೆ ಅದು ಅರಿಶಿಣದಿಂದ ಅಥವಾ ಗಂಜಳದಿಂದ ತೊಳೆದು ಆ ರಂಗೋಲೆ ಮಧ್ಯದಲ್ಲಿ ಇಡಬೇಕು. ಮಧ್ಯದಲ್ಲಿ ಅಂತ ಹೇಳಿದ್ರೆ ದೀಪ ಇಡಬೇಕು ಮಧ್ಯದಲ್ಲಿ. ಅದ್ರ ಮುಂದೆ ಒಂದು ಪ್ಲೇಟಲ್ಲಿ ಅಥವಾ ಸ್ಟೀಲ್ ಪ್ಲೇಟ್ ಇಡಬೇಡಿ, ಒಂದು ತಾಮ್ರದ ಅಥವಾ ಹಿತ್ತಾಳೆ ಈ ಥರದ್ದು ಅಥವಾ ಬೆಳ್ಳಿದು ಈ ಥರದ್ದು ಏನಾದ್ರು ಇರುತ್ತೆ, ಅಥವಾ ಒಂದು ವೀಳ್ಯದೆಲೆ ಇಲ್ಲಾಂದರೆ ಬಾಳೆ ಎಲೆ, ಇದನ್ನ ಉಪಯೋಗ ಮಾಡಿಕೊಂಡು, ಇನ್ನು ಮಣ್ಣಿನ ಪ್ಲೇಟ್ ಕೂಡ ಇಡ್ಬೋದು. ಇದನ್ನ ಉಪಯೋಗ ಮಾಡಿಕೊಂಡು ನೀವು ನಿಮ್ಮಲ್ಲಿರೋಂತಹ ಒಂದು ಏನು ಸ್ವಲ್ಪ ಹಣ ಇರುತ್ತೆ ಅಥವಾ ಕಾಯಿನ್ಗಳೇ ಇರುತ್ತೆ, 5 ರೂಪಾಯಿ ಕಾಯಿನ್ ಎಲ್ಲ ಬರುತ್ತಲ್ಲ ಆ ಥರ ಕಾಯಿನ್ಗಳಿರುತ್ತೆ, ಅಥವಾ ಒಡವೆಗಳು, ಒಂದು ಉಂಗುರ ಆಗಿರಲಿ, ಒಂದು ಮೂಗುಬೊಟ್ಟೆ ಇಟ್ಟಿರಿ ಪರವಾಗಿಲ್ಲ, ಏನು ಇರುತ್ತೆ ಅದು. ನೀವು ಇಲ್ದಿರೋದನ್ನೆಲ್ಲ ಸಾಲ ಮಾಡ್ಕೊಂಡು ತಗೊಬಂದಿಟ್ಟು ಆರಾಧನೆ ಮಾಡಬೇಡಿ. ನಿಮ್ಮಲ್ಲಿ ಏನಿರುತ್ತೆ ಅದು. ಅಥವಾ ಏನೂ ಇಲ್ಲ ಅಂತ ಹೇಳೋದ್ರಿಗೆ ಒಂದು ಅರಿಶಿಣದ ಕೊಂಬಂತೂ ಸಿಕ್ಕೇ ಸಿಗುತ್ತೆ. ಇದಿಷ್ಟನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಕೆಂಪು ಹೂವು ಅಥವಾ ಈ ಮಲ್ಲಿಗೆ ಹೂವು, ವೈಟ್ ಹೂವು, ಅಂದರೆ ಪರಿಮಳ ಬರಬೇಕು ಹೂಗಳು, ಅಂಥ ಹೂವು, ಅಥವಾ ಸೇವಂತಿಗೆ ಹೂವೇ ಆಗಿರ್ಬೋದು, ರೋಸ್ ಹೂವೇ ಆಗಿರ್ಬೋದು, ಅದನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಅದಾದ ನಂತರ ದೀಪದಲ್ಲೇ ನೀವು ಸ್ವರ್ಣ ಭೈರವರನ್ನ ಕಾಣಬೇಕು. ನಿಮ್ಮನೆ ಫೋಟೋ ಇಲ್ಲದಿದ್ದರೆ ಈ ಥರದ್ದು ನಾನು ತೋರಿಸ್ತಾ ಇದ್ದೀನಲ್ಲ ಈಗ ನಿಮಗೆ ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರದೊಂದು ಫೋಟೋ ಕೂಡ ಇಟ್ಕೋಬೋದು. ಮಾಡಿಸಿ ಇಟ್ಕೊಂಡು ನಂತರ ನೀವು ಕಾಲಾಷ್ಟಮಿ ದಿನ ಅವರಿಗೆ ಪೂಜೆ ಮಾಡ್ಕೊಂಡು ಬರಬೇಕು. ವ್ರತ ಮಾಡೋರು ಈ ರೀತಿಯಾಗಿ ಮಾಡ್ಬೋದು. ನೈವೇದ್ಯಕ್ಕೆ ಮೊಸರನ್ನಾದರೂ ಇಡ್ಬೋದು, ಅಥವಾ ಸಿಹಿ ಬೆಲ್ಲದಿಂದ ಮಾಡಿದಂಥ ಸಿಹಿ ಇಟ್ಟರೆ ತುಂಬಾ ಒಳ್ಳೆಯದು, ಅಥವಾ ಹಾಲಿಂದ ಮಾಡಿದಂಥ ಸಿಹಿ ಇಟ್ಟರೂ ತುಂಬ ಒಳ್ಳೆಯದು. ನುಚ್ಚಕ್ಕಿ ಉಪಯೋಗಿಸಿ ಪ್ರಸಾದ ಮಾಡಬೇಡಿ, ಮಾಮೂಲಕ್ಕಿ ಉಪಯೋಗಿಸಿ ಪ್ರಸಾದ ಮಾಡಿ. ನಂತರ ನೀವು 16 ವಾರಗಳ ಕಾಲ ಅಂದರೆ ಕಾಲಾಷ್ಟಮಿ, 16 ಕಾಲಾಷ್ಟಮಿಗಳ ಕಾಲ ಸ್ವರ್ಣ ಭೈರವರ ಮಂತ್ರಗಳನ್ನ ಹೇಳ್ಕೊತಾ ಈ ವ್ರತನ ಮಾಡಿ, ಮಾಮೂಲು ಈಗ ನೀವು ಹೆಂಗೆ ಪೂಜೆ ಮಾಡ್ತೀರಾ ಅದೇ ರೀತಿಯಾಗಿ ಮಾಡಬೇಕು. ನೀವೇನಾದರೂ ಈ ವ್ರತ ಥರ ಮಾಡ್ತೀನಿ ಅಂತ ಹೇಳಿದ್ರೆ ಬ್ರಹ್ಮಚಾರಿ ಅನ್ನೋದು ಪಾಲನೆ ಮಾಡಬೇಕು. ಶಾಕಾಹಾರ ತಿನ್ನಬಾರ್ದು. ಭೈರವರಿಗೆ ಶಾಕಾಹಾರ ಮಾಡ್ತಾರೆ, ಬಟ್ಟು ನೀವು ಸ್ವರ್ಣ ಭೈರವರನ್ನ ಪೂಜೆ ಮಾಡೋದ್ರಿಂದ ನೀವು ತಿನ್ನಂಗಿಲ್ಲ. 16 ವಾರಗಳ ಕಾಲ ಅಲ್ಲ, 16 ವಾರಗಳ ಕಾಲ ಬಿಟ್ಟರೆ ಒಳ್ಳೆಯದೇ,
ಅಕಸ್ಮಾತ್ ನೀವು ಕಾಲಾಷ್ಟಮಿ ಒಂದು 2-3 ದಿನ ಇದೆ ಅನ್ನೋ ರೀತಿಯಾಗಿ ನೀವು ಶಾಕಾಹಾರನ ತಿನ್ನೋದು ನಿಲ್ಲಿಸ್ಬೇಕಾಗುತ್ತೆ. ಇದಿಷ್ಟು ನೀವು 16 ವಾರಗಳ ಕಾಲ ಮಾಡ್ಕೊಂಡು ಬಂದರೆ ನಿಮ್ಮ ಮನೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ನೀವೇ ನೋಡ್ಬೋದು. ಮಂತ್ರ ನಾನು ಕೊನೆಯಲ್ಲಿ ಕೊಡ್ತೀನಿ. ಹಾಗೆ ಇನ್ನು ಗುರುಪುಷ್ಯದಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಥವಾ ಕಾಲಾಷ್ಟಮಿ ದಿನದಲ್ಲೂ ಕೂಡ ಈ ಮಂತ್ರನ ಸ್ಟಾರ್ಟ್ ಮಾಡ್ಬೋದು. ಪ್ರತಿದಿನ ನೀವು ಹೇಳ್ಕೋಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ, ಇಲ್ಲದ್ರೆ ಸಂಜೆ ಟೈಮ್ ಅಂದರೆ ಗೋಧೂಳಿ ಲಗ್ನದಲ್ಲಿ ಹೇಳ್ಕೋಬಹುದು. ನಂತರ 8 ಗಂಟೆ ಮೇಲೆ ಕೂಡ ಈ ಮಂತ್ರನ ಜಪ ಮಾಡ್ಬೋದು. ಆದರೆ ಕೆಲವೊಂದು ಆಹಾರ ಪದ್ಧತಿಗಳಿರುತ್ತೆ, ಆದ್ದರಿಂದ 8 ಗಂಟೆಗಳ ಮೇಲೆ ಯಾರು ಮಾಡ್ಕೋತೀರ ಅವರು ಹಾಲು ಹಣ್ಣು ಮಾತ್ರ ತಿನ್ನಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಅನುಕೂಲ, ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ. ನೀವು ಬರೀ ನೆಲದ ಮೇಲೆ ಕೂತ್ಕೊಂಡು ಮಂತ್ರ ಜಪ ಮಾಡಬಾರ್ದು. ಒಂದು ಚಾಪೆ ಅಥವಾ ಮಣೆ ಮೇಲೆ ಕೂತ್ಕೊಂಡು ಮಂತ್ರ ಜಪ ಮಾಡಬೇಕು. ಉತ್ತರ ಅಭಿಮುಖವಾಗಿ ನೀವು ಕೂತ್ಕೊಂಡು ಮಂತ್ರ ಜಪ ಮಾಡಬೇಕು. ಮಂತ್ರ ಜಪ ಮಾಡಿ ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋರು 41 ದಿನಗಳ ಕಾಲ ನೀವು ಜಪ ಮಾಡಬೇಕಾಗುತ್ತೆ. ಪ್ರತಿದಿನ 10,000ದಂತೆ ಜಪ ಮಾಡಬೇಕು. ಪ್ರತಿದಿನವೂ 10,000 ಆಗಲೇಬೇಕು. ಅದಾದ ನಂತರ ನಿಮಗೆ ಮಂತ್ರ ಸಿದ್ಧಿ ಆಯಿತು ಅಂತ ಹೇಳಿದ್ರೆ ನೀವು ಯಾವುದಾದ್ರು ಹೊಸ ಮನೆಯಲ್ಲಿ ಅಥವಾ ಅಂಗಡಿ ಏನಾದ್ರು ಬಿಸ್ನೆಸ್ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಮಾಡಿಸ್ತೀರಲ್ವ ಪ್ರಪ್ರಥಮವಾಗಿ, ಆ ಸಂದರ್ಭದಲ್ಲಿ ನೀವು ಒಂದು ಸರಿ ಹೇಳ್ಕೊಬೋದು. ಇದರಿಂದ ನಿಮಗೆ ಸಕಲ ಸಂಪತ್ತು ಅನ್ನೋದು ದೊರೆಯುತ್ತೆ. ಹಾಗಿದ್ರೆ ಬನ್ನಿ, ಈಗ ನಾನು ನಿಮಗೆ ಮಂತ್ರ ಕೊಡ್ತೀನಿ. ಆ ಮಂತ್ರನ ನೀವು ಹೇಳ್ಕೊಳ್ಳಿ. ಈ ಮಂತ್ರನ ಅಥವಾ ವ್ರತನ ಹೆಣ್ಮಕ್ಳಾದ್ರೂ ಮಾಡ್ಕೋಬೋದು, ಗಂಡು ಮಕ್ಕಳಾದ್ರೂ ಮಾಡ್ಕೊಳ್ಳಿ. ಯಾರಾದರೂ ಮಾಡ್ಕೋಬೋದು, ಮನೇಲೇ ಮಾಡ್ಕೋಬೋದು. ನಿಮ್ಮ ಮನೆ ದೇವರಿಗೆಲ್ಲ ದೀಪ ಹಚ್ಚಿ ನಿಮ್ಮ ಮನೆ ದೇವರ ಆರಾಧನೆ ಆದಮೇಲೆ ನೀವು ಈ ಮಂತ್ರನ ನೀವು ಜಪ ಮಾಡ್ಬೋದು. ಮಂತ್ರ ಹೇಗಿರುತ್ತೆ: ಐಂ ರೀಂ ಶ್ರೀಂ ಐಂ ಶ್ರೀಂ ಅಪದುದ್ಧಾರಣಾಯ ರಾಂ ರೀಂ ಭ್ರೂಂ ಅಜಾಮಲಬದ್ಧಾಯ ಲೋಕೇಶ್ವರಾಯ ಸ್ವರ್ಣಾಕರ್ಷಣ ಭೈರವಾಯ ಯಮದಾರಿದ್ರ್ಯ ವಿದ್ವೇಷಣಾಯ ಮಹಾಭೈರವಾಯ ನಮಃ ರೀಂ ಶ್ರೀಂ ಐಂ. ಈ ರೀತಿಯಾಗಿ ನೀವು ನಿಧಾನಕ್ಕೆ ಹೇಳ್ಕೋಬೇಕು. ವ್ರತ ಮಾಡೋರು ಇದನ್ನ ನೀವು 108 ಸರಿ ಜಪ ಮಾಡಿ. ಹಾಗೆ ಮಂತ್ರಸಿದ್ಧಿ ಮಾಡ್ಕೊಳ್ಳೋರು 41 ದಿನಗಳ ಕಾಲ ಪ್ರತಿದಿನ 10,000 ಸಂಖ್ಯೆಗಳ ಕಾಲ ನೀವು ಜಪ ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ. ಇದರಿಂದ ಸ್ವರ್ಣಾಕರ್ಷಣ ಭೈರವರು ನಿಮಗೆ ಸಕಲ ಸಂಪತ್ತನ್ನು ಕೊಡ್ತಾರೆ, ಹಾಗೆ ಆಶೀರ್ವಾದ ಕೂಡ ಮಾಡ್ತಾರೆ. ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದು ಆಶೀರ್ವಾದವಾಗಿರುತ್ತೆ. ಆದ್ದರಿಂದ ಈ ವ್ರತ ಆಗಲಿ ಮಂತ್ರಸಿದ್ಧಿ ಆಗಲಿ ತುಂಬ ಒಂದು ಎಫೆಕ್ಟಾಗಿ ವರ್ಕ್ ಮಾಡುತ್ತೆ. ನಂಬಿಕೆ ಮತ್ತು ಭಕ್ತಿ ನಿಷ್ಠೆ ಇವು ಇಷ್ಟು ಇಲ್ಲಿ ಕೆಲಸ ಮಾಡುತ್ತೆ. ಆದ್ದರಿಂದ ತುಂಬ ಭಕ್ತಿಯಿಂದ, ನಿಷ್ಠೆಯಿಂದ, ನಂಬಿಕೆಯಿಂದ ಸ್ವರ್ಣಾಕರ್ಷಣ ಭೈರವರನ್ನ ನೀವು ಆರಾಧನೆ ಮಾಡಿ. ಕುಬೇರ ಮತ್ತು ಲಕ್ಷ್ಮೀ ದೇವಿ ನಿಮ್ಮನೆ ಒಲಿದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿ ನಿಮ್ಮನೆ ಪ್ರವೇಶ ಮಾಡ್ತಾರೆ. ವ್ಯಾಪಾರದಲ್ಲಿ ಬಹುಪಾಲು ಅಭಿವೃದ್ಧಿಯಾಗುತ್ತೆ. ವ್ಯವಹಾರ ಉದ್ಯೋಗಗಳು ದೊಡ್ಡದಾಗುತ್ತೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ನೀವು ಕಾಣೋಕ್ಕೆ ಸಿಗುತ್ತೆ. ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದು ನೀವು ಒಂದು ಒಳ್ಳೆ ಅಡಿಪಾಯ ಹಾಕ್ಕೊಡ್ತೀರಾ ಅಂತ ಅಂದ್ಕೊಳ್ಳಿ. ಯಾಕೆಂತೇಳಿದ್ರೆ ನಿಮ್ಮ ಮನೆ ತಲತಲಾಂತರದವರೆಗೂ ಇವರು ನಿಮ್ಮನ್ನ ಕಾಯ್ತಾರೆ. ಆದ್ದರಿಂದ ನೀವು ಭೈರವರ ಒಂದು ಮಂತ್ರನ ಜಪ ಮಾಡ್ಕೋಬೋದು, ಅಂದರೆ ಸ್ವರ್ಣ ಭೈರವರದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ನಿಮ್ಮ ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.